37th R question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. An arithmetic progression consists of 30 terms in which the sum of the fourth and eighth term is 24. ಅವ್ರು ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ ಫೋರ್ತ್ ಅಂಡ್ ಏತ್ ಟರ್ಮ್. ಸಮ್ ಅಂದ್ರೆ ಆಡ್ ಮಾಡಿದ್ರೆ, ಇವ್ರು ಎರಡು ಟರ್ಮ್ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 24 ಬರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ನಮಗೆ A5 ಬೇಕು ಅನ್ಕೊಳ್ರಿ, ಅವಾಗ ಏನ್ ಬರಿತೀವಿ ಅಂದ್ರೆ A ಪ್ಲಸ್ 5 ಅಲ್ಲಿ 1 ಹೋದ್ರೆ 4D ಅಂತ ಬರಿತೀವಿ. ಅದೇ A7 ಬೇಕು ಅನ್ಕೊಳ್ರಿ, A ಪ್ಲಸ್ 7 ಇದ್ರೆ ಅದ್ರಲ್ಲಿ 1 ಸಬ್ಟ್ರಾಕ್ಟ್ ಮಾಡ್ರಿ, 7 ಅಲ್ಲಿ 1 ಹೋದ್ರೆ 6D ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಶಾರ್ಟ್ ಕಟ್, ಈ ತರ ಬರಿಬೇಕು. ಅದೇ ತರ ಇಲ್ಲಿ ಯೂಸ್ ಮಾಡಿದ್ರೆ A4 ನ ಏನಂತ ಬರಿಬಹುದು, A ಪ್ಲಸ್ 4 ಅಲ್ಲಿ 1 ಹೋದ್ರೆ 3D ಅಂತ ಬರಿಬಹುದು. A8 ನ ಏನಂತ ಬರಿಬಹುದು, A ಪ್ಲಸ್ 8 ಅಲ್ಲಿ 1 ಹೋದ್ರೆ 7, A ಪ್ಲಸ್ 7D ಅಂತ ಬರಿಬಹುದು. ಓಕೆ, ಈಗ A ಪ್ಲಸ್ A ಏನಾಗುತ್ತೆ, 2A ಆಗುತ್ತೆ. ಆಮೇಲೆ 3D ಪ್ಲಸ್ 7D ಏನಾಗುತ್ತೆ, 10D ಆಗುತ್ತೆ. ಇಸ್ ಈಕ್ವಲ್ ಟು 24 ಆಯ್ತು. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಂಡ್ ದ ಸಮ್ ಆಫ್ ದ 6th and 10th ಟರ್ಮ್ ಈಸ್ 44. ಓಕೆ, ಅವ್ರು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ 6th and 10th ಟರ್ಮ್ ಬಂದ್ಬಿಟ್ಟು ಎಷ್ಟಂತೆ, 44 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ A6 ನ ಏನಂತ ಬರಿಬಹುದು, A ಪ್ಲಸ್ 5D ಅಂತ ಬರಿಬಹುದು. A10 ನ ಏನಂತ ಬರಿಬಹುದು, A ಪ್ಲಸ್ 9D ಅಂತ ಬರಿಬಹುದು. ಓಕೆ, ಇಸ್ ಈಕ್ವಲ್ ಟು 44. ಈಗ A ಪ್ಲಸ್ A 2A ಆಯ್ತು, ಪ್ಲಸ್ 5D ಪ್ಲಸ್ 9D ಏನಾಗುತ್ತೆ, 14D ಆಗುತ್ತೆ. ಇಸ್ ಈಕ್ವಲ್ ಟು 44. ಓಕೆ, ಸೊ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಈಗ ನಾವೇನ್ ಮಾಡೋಣ, ಸಾಲ್ವ್ 1 and 2 ಮಾಡೋಣ. ಓಕೆ, ಸಾಲ್ವ್ ಈಕ್ವೇಶನ್ 1 and 2. ಓಕೆ, ಸೊ ಈಕ್ವೇಶನ್ 1 ಏನು, 2A ಪ್ಲಸ್ 10D ಇಸ್ ಈಕ್ವಲ್ ಟು 24. ಸೊ ಏನು, 2A ಪ್ಲಸ್ 10D ಇಸ್ ಈಕ್ವಲ್ ಟು 24. ಓಕೆ, ಸೆಕೆಂಡ್ ಈಕ್ವೇಶನ್ ನೋಡ್ರಿ, 2A ಪ್ಲಸ್ 14D ಇಸ್ ಈಕ್ವಲ್ ಟು 44. ಇವ್ರಿಬ್ಬರನ್ನ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ A ಸೇಮ್ ಇದೆ, ಇಲ್ಲಿ 2A ಇದೆ, ಇಲ್ಲಿ 2A ಇದೆ. ಇದು ಕ್ಯಾನ್ಸಲ್ ಆಗ್ಬೇಕಂದ್ರೆ ಒಂದ್ ಪ್ಲಸ್ ಇರ್ಬೇಕು, ಒಂದ್ ಮೈನಸ್ ಇರ್ಬೇಕು. ಇದಕ್ಕೆ ಇದು ಪ್ಲಸ್ ಇರೋದು ಮೈನಸ್ ಅಂತ ಬರೀತೀನಿ. ಅವಾಗ ಇದು ಪ್ಲಸ್ ಇರೋದು ಕೂಡ ಮೈನಸ್ ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಪ್ಲಸ್ 2A ಮೈನಸ್ 2A ಕ್ಯಾನ್ಸಲ್ ಆಯ್ತು. ಈಗ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 14 ಅಲ್ಲಿ 10 ಹೋದ್ರೆ 4D ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 44 ಅಲ್ಲಿ 24 ಹೋದ್ರೆ ಏನಾಗುತ್ತೆ, 20 ಬರುತ್ತೆ. ಈಗ D ಇಸ್ ಈಕ್ವಲ್ ಟು -20. ಇದು ಇಂಟು -4 ಇರೋದು ಈ ಕಡೆ ಹೋದ್ರೆ ಡಿವೈಡ್ ಬೈ -4 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4 5 ಜಾ. ಸೊ ನಮಗೆ ಇವಾಗ D ವ್ಯಾಲ್ಯೂ ಏನಂತ ಗೊತ್ತಾಯ್ತು, D ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ಈಗ ನಾವೇನ್ ಮಾಡೋಣ, ಈ D ವ್ಯಾಲ್ಯೂನ ಈಕ್ವೇಶನ್ 1 ಅಲ್ಲಿ ಹಾಕೋಣ. ಪುಟ್ D ಇಸ್ ಈಕ್ವಲ್ ಟು 5 ಇನ್ ಈಕ್ವೇಶನ್ 1. ಓಕೆ, ಈಕ್ವೇಶನ್ 1 ಏನು, 2A ಪ್ಲಸ್ 10D ಇಸ್ ಈಕ್ವಲ್ ಟು 24. ಓಕೆ, ಸೊ ಈಗ 2A ಪ್ಲಸ್ 10 ಇಂಟು D ವ್ಯಾಲ್ಯೂ ಏನು, 5 ಇಸ್ ಈಕ್ವಲ್ ಟು 24. 2A ಪ್ಲಸ್ 10 5 ಜಾ 50 ಇಸ್ ಈಕ್ವಲ್ ಟು 24. 2A ಇಸ್ ಈಕ್ವಲ್ ಟು 24. ಈ ಪ್ಲಸ್ 50 ಆ ಕಡೆ ಹೋದ್ರೆ -50 ಆಯ್ತು. ಈಗ 2A ಇಸ್ ಈಕ್ವಲ್ ಟು, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 50 ಅಲ್ಲಿ 24 ಹೋದ್ರೆ ಏನಾಗುತ್ತೆ, 50 ಅಲ್ಲಿ 24 ಹೋದ್ರೆ 26 ಆಗುತ್ತೆ. A ಇಸ್ ಈಕ್ವಲ್ ಟು -26 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ. ಸೊ ಇವಾಗ ನಮಗೆ A ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟು, A ವ್ಯಾಲ್ಯೂ -13. ಓಕೆ, A ವ್ಯಾಲ್ಯೂ -13 ಅಂತ ಗೊತ್ತು, D ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಓಕೆ, ಈಗ ಅವ್ರು ನಮಗೆ ಏನ್ ಕಂಡಿ ಅಂತ ಹೇಳಿದ್ರು ನೋಡ್ರಿ, ಫೈಂಡ್ ದ ಲಾಸ್ಟ್ 3 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಲಾಸ್ಟ್ 3 ಟರ್ಮ್ಸ್ ಕಂಡಿಡ್ಬೇಕು. ಟೋಟಲ್ ಎಷ್ಟು ಟರ್ಮ್ ಇದಾವೆ, 30 ಟರ್ಮ್ಸ್ ಇದಾವೆ. ಲಾಸ್ಟ್ 3 ಟರ್ಮ್ಸ್ ಏನಾಗ್ತವೆ, ಟೋಟಲ್ ಇರೋದು ನಿಮಗೆ ಓಕೆ 30 ಟರ್ಮ್ಸ್ ಇದಾವೆ. ಓಕೆ, ಸೊ ಲಾಸ್ಟ್ 3 ಅಂದ್ರೆ 30 29 28 ಇವು 3 ಟರ್ಮ್ಸ್ ಕಂಡಿಡ್ಬೇಕು. ಅಂದ್ರೆ ನಥಿಂಗ್ ಬಟ್ A28 A29 ಆಮೇಲೆ A30 ಕಂಡಿಡಿಬೇಕು. ಓಕೆ,
ಸೊ ಎ ಡಿ ಗೊತ್ತಿದ್ರೆ ಏನಾದ್ರೂ ಕಂಡಿಬೇಕು. ಓಕೆ, ಸೊ A28 ನ ಏನಂತ ಬರಿಬಹುದು, A28 ನ A+27T ಅಂತ ಬರಿಬಹುದು. ಓಕೆ, ಎ ವ್ಯಾಲ್ಯೂ ಏನು -13 ಪ್ಲಸ್ 27 ಇಂಟು ಡಿ ವ್ಯಾಲ್ಯೂ 5. ಸೊ ಏನಾಗುತ್ತೆ -13 ಮಲ್ಟಿಪ್ಲೈ ಮಾಡಿದ್ರೆ 5 7 ಜಾ 35. ಓಕೆ, 5 2 ಜಾ 10, 10 + 3 13. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ. ಓಕೆ, ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 135 ಅಲ್ಲಿ 13 ಹೋದ್ರೆ ಏನು, 5 ಅಲ್ಲಿ 3 ಹೋದ್ರೆ 2, 3 ಅಲ್ಲಿ 1 ಹೋದ್ರೆ 2, 122 ಆಗುತ್ತೆ ಪ್ಲಸ್ 122 ಆಯ್ತು. ಇದು ಬಂದ್ಬಿಟ್ಟು 28th ಟರ್ಮ್ ಬಂದ್ಬಿಟ್ಟು ಎಷ್ಟು 122 ಪ್ಲಸ್ 122. ಈಗ ಅದೇ ರೀತಿ ನಾನು ಇವಾಗ ಓಕೆ 29th ಟರ್ಮ್ ಮತ್ತೆ 30th ಟರ್ಮ್ ಕಂಡಿಯೋಣ. 29th ಟರ್ಮ್ ಏನಂತ ಬರಿಬಹುದು, A+28D ಅಂತ ಬರಿಬಹುದು. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಬಂದ್ಬಿಟ್ಟು -13 ಪ್ಲಸ್ 28 ಇಂಟು 5. ಸೊ -13 ಪ್ಲಸ್ 5 8 ಜಾ 40. ಓಕೆ, 5 2 ಜಾ 10, 10 ಪ್ಲಸ್ 4 14 ಆಗುತ್ತೆ. ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 140 ಅಲ್ಲಿ 13 ಹೋದ್ರೆ ಎಷ್ಟು 127 ಆಗುತ್ತೆ. ಇದು ಬಂದ್ಬಿಟ್ಟು 29th ಟರ್ಮ್. ನೆಕ್ಸ್ಟ್ ಈಗ 30th ಟರ್ಮ್ ಅಂದ್ರೆ A30 ಕಂಡಿಬೇಕು. A30 ಅಂದ್ರೆ ನಥಿಂಗ್ ಬಟ್ A+29D. ಸೊ A+29 ಇಂಟು ಓಕೆ ಸಾರಿ ಇಲ್ಲಿ ಎ ಇದ್ದಲ್ಲಿ ಏನ್ ಬರಿಬೇಕು, ಎ ಇದ್ದಲ್ಲಿ -13 ಬರಿಬೇಕು ಪ್ಲಸ್ 29 ಇಂಟು ಡಿ ಇದ್ದಲ್ಲಿ 5. ಸೊ -13 ಪ್ಲಸ್ 5 9 ಜಾ 45, 5 2 ಜಾ 10, 10 ಪ್ಲಸ್ 4 ಏನಾಗುತ್ತೆ 14 ಆಗುತ್ತೆ. 145 ಆಯ್ತು. ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು. 145 ಅಲ್ಲಿ 13 ಹೋದ್ರೆ 5 ಅಲ್ಲಿ 3 ಹೋದ್ರೆ 2, 4 ಅಲ್ಲಿ 1 ಹೋದ್ರೆ 3, 132 ಆಗುತ್ತೆ. ಇದು ಬಂದ್ಬಿಟ್ಟು A30. ಸೊ 28th ಟರ್ಮ್ ಬಂದ್ಬಿಟ್ಟು 122, 29th ಟರ್ಮ್ ಬಂದ್ಬಿಟ್ಟು 127. ಸೊ 30th ಟರ್ಮ್ ಬಂದ್ಬಿಟ್ಟು 132. ಸೊ ಲಾಸ್ಟ್ ಏನ್ ಬರಿತೀವಿ, ದ ಲಾಸ್ಟ್ 3 ಟರ್ಮ್ಸ್ ಆರ್ ದ ಲಾಸ್ಟ್ 3 terms of the AP are 122, 127 and 132. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.